ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು? ಆಪ್ಷನ್ಸ್ ಎ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ಸ್ ಬಿ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಬಾಲ್ ಗಂಗಾಧರ್ ತಿಲಕ್. ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ. ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಆಪ್ಷನ್ಸ್ ಎ 5 ವರ್ಷ, ಆಪ್ಷನ್ಸ್ ಬಿ 6 ವರ್ಷ, ಆಪ್ಷನ್ ಸಿ 8 ವರ್ಷ, ಆಪ್ಷನ್ ಡಿ 12 ವರ್ಷ. 12 ವರ್ಷ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ. ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು? ಆಪ್ಷನ್ಸ್ ಎ ಗೋದಾವರಿ ನದಿ, ಆಪ್ಷನ್ಸ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ನರ್ಮದಾ ನದಿ, ಆಪ್ಷನ್ ಡಿ ಕಾವೇರಿ ನದಿ. ನರ್ಮದಾ ನದಿ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ. ಸುವಾಸಿತ ಸಾಂಬಾರುಗಳ ರಾಣಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಲವಂಗ, ಆಪ್ಷನ್ಸ್ ಬಿ ದಾಲ್ಚಿನ್ನಿ, ಆಪ್ಷನ್ ಸಿ ಏಲಕ್ಕಿ, ಆಪ್ಷನ್ ಡಿ ಶುಂಠಿ. ಏಲಕ್ಕಿ ಸರಿಯಾದಂಥ ಉತ್ತರ. ಐದನೇ ಪ್ರಶ್ನೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್ ಎ ಬ್ರೆಜಿಲ್, ಆಪ್ಷನ್ಸ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ಚೀನಾ ಸರಿಯಾದಂಥ ಉತ್ತರ. ಆರನೇ ಪ್ರಶ್ನೆ. ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿತವಾಗಿದ್ದು? ಆಪ್ಷನ್ಸ್ ಎ ಬೆಂಗಳೂರು, ಆಪ್ಷನ್ಸ್ ಬಿ ಧಾರವಾಡ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಮೈಸೂರು. ಮೈಸೂರು ಸರಿಯಾದ ಉತ್ತರ. ಏಳನೇ ಪ್ರಶ್ನೆ. ಭಾರತದಲ್ಲಿ ವಿಮಾನಗಳನ್ನು ಎಲ್ಲಿ ತಯಾರಿಸುತ್ತಾರೆ? ಆಪ್ಷನ್ಸ್ ಎ BEL, ಆಪ್ಷನ್ಸ್ ಬಿ BHEL, ಆಪ್ಷನ್ ಸಿ ITI, ಆಪ್ಷನ್ ಡಿ HAL. HAL ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ. ಜಗತ್ತಿನ ಅತಿ ದೊಡ್ಡ ಸಿನಿಮಾ ಸ್ಟುಡಿಯೋ ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿದೆ? ಆಪ್ಷನ್ಸ್ ಎ ಬೆಂಗಳೂರು, ಆಪ್ಷನ್ಸ್ ಬಿ ಚೆನ್ನೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಗೋವಾ. ಹೈದರಾಬಾದ್ ಸರಿಯಾದ ಉತ್ತರ. ಒಂಬತ್ತನೇ ಪ್ರಶ್ನೆ. ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಧಾರವಾಡ, ಆಪ್ಷನ್ಸ್ ಬಿ ಮಂಗಳೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೈಸೂರು. ಮೈಸೂರು ಸರಿಯಾದ ಉತ್ತರ. ಹತ್ತನೇ ಪ್ರಶ್ನೆ. ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕಾನ್ಪುರ್, ಆಪ್ಷನ್ಸ್ ಬಿ ಲಕ್ನೋ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಸೂರತ್. ಸೂರತ್ ಸರಿಯಾದಂಥ ಉತ್ತರ. 11ನೇ ಪ್ರಶ್ನೆ. ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಆಪ್ಷನ್ಸ್ ಎ ಥೈರಾಯ್ಡ್, ಆಪ್ಷನ್ಸ್ ಬಿ ಪಿಟ್ಯೂಟರಿ, ಆಪ್ಷನ್ ಸಿ ಪಿನಿಯಲ್, ಆಪ್ಷನ್ ಡಿ ಲಿವರ್. ಲಿವರ್ ಸರಿಯಾದಂಥ ಉತ್ತರ. 11ನೇ ಪ್ರಶ್ನೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಅಸ್ಸಾಂ, ಆಪ್ಷನ್ಸ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ತೆಲಂಗಾಣ. ಕರ್ನಾಟಕ ಸರಿಯಾದಂಥ ಉತ್ತರ. 13ನೇ ಪ್ರಶ್ನೆ. ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ
ಪ್ರಥಮ ಭಾರತೀಯ ಯಾರು? ಆಪ್ಷನ್ ಸಿ ಜಿ.ಕೆ. ಗೋಖಲೆ, ಆಪ್ಷನ್ಸ್ ಬಿ ರಾಮಾನುಜನ್, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ಸತ್ಯೇಂದ್ರನಾಥ್ ಟ್ಯಾಗೋರ್. ಸತ್ಯೇಂದ್ರನಾಥ್ ಟ್ಯಾಗೋರ್ ಸರಿಯಾದ ಉತ್ತರ. 14ನೇ ಪ್ರಶ್ನೆ, ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದ ವರ್ಷ ಯಾವುದು? ಆಪ್ಷನ್ಸ್ ಎ 1992, ಆಪ್ಷನ್ಸ್ ಬಿ 1993, ಆಪ್ಷನ್ ಸಿ 1994, ಆಪ್ಷನ್ ಡಿ 1995. 1992 ಸರಿಯಾದ ಉತ್ತರ. 15ನೇ ಪ್ರಶ್ನೆ, ಗುಪ್ತ ವಂಶದ ಯಾವ ರಾಜನಿಂದ ನಳಂದ ವಿಶ್ವವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿತು? ಆಪ್ಷನ್ ಸಿ ಸಮುದ್ರಗುಪ್ತ, ಆಪ್ಷನ್ಸ್ ಬಿ ಸ್ಕಂದಗುಪ್ತ, ಆಪ್ಷನ್ ಸಿ 1ನೇ ಚಂದ್ರಗುಪ್ತ, ಆಪ್ಷನ್ ಡಿ 1ನೇ ಕುಮಾರಗುಪ್ತ. 1ನೇ ಕುಮಾರಗುಪ್ತ ಸರಿಯಾದಂಥ ಉತ್ತರ. 16ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು? ಆಪ್ಷನ್ಸ್ ಎ ಐಹೊಳೆ ಶಾಸನ, ಆಪ್ಷನ್ಸ್ ಬಿ ಹಲ್ಮಿಡಿ ಶಾಸನ, ಆಪ್ಷನ್ ಸಿ ತಾಮ್ರಪಟ್ಟು ಶಾಸನ, ಆಪ್ಷನ್ ಡಿ ತಾಳಗುಂದ ಶಾಸನ. ತಾಳಗುಂದ ಶಾಸನ ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಸಿ 29, ಆಪ್ಷನ್ ಬಿ 30, ಆಪ್ಷನ್ ಸಿ 31, ಆಪ್ಷನ್ ಡಿ 32. 31 ಸರಿಯಾದ ಉತ್ತರ. 18ನೇ ಪ್ರಶ್ನೆ, ಭಾರತದ ಕಾಟನ್ ಪೊಲಿಶ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಸಿ ದಾವಣಗೆರೆ, ಆಪ್ಷನ್ಸ್ ಬಿ ಕಾನ್ಪುರು, ಆಪ್ಷನ್ ಸಿ ಅಹಮದಾಬಾದ್, ಆಪ್ಷನ್ ಡಿ ಮುಂಬೈ. ಮುಂಬೈ ಸರಿಯಾದ ಉತ್ತರ. 19ನೇ ಪ್ರಶ್ನೆ, ಭಾರತದ ಐನ್ಸ್ಟೈನ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಅರುಣ್ ಅಸಫ್ ಅಲಿ, ಆಪ್ಷನ್ಸ್ ಬಿ ಜಿ.ಆರ್. ದೇಶಪಾಂಡೆ, ಆಪ್ಷನ್ ಸಿ ಬಿ.ಎಂ. ಶ್ರೀಕಂಠಯ್ಯ, ಆಪ್ಷನ್ ಡಿ ನಾಗಾರ್ಜುನ. ನಾಗಾರ್ಜುನ ಸರಿಯಾದ ಉತ್ತರ. 20ನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು? ಆಪ್ಷನ್ಸ್ ಎ ಮಡಗಾಸ್ಕರ್, ಆಪ್ಷನ್ಸ್ ಬಿ ಬೋರ್ನಿಯೋ, ಆಪ್ಷನ್ ಸಿ ನ್ಯೂಗಿನಿಯಾ, ಆಪ್ಷನ್ ಡಿ ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ಸರಿಯಾದಂಥ ಉತ್ತರ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಸೇನೆಯನ್ನು ಹೊಂದಿರುವ ದೇಶ ಯಾವುದು? ಎ ಇಸ್ರೇಲ್, ಬಿ ಚೀನಾ, ಸಿ ಭಾರತ, ಡಿ ಅಮೆರಿಕಾ. ಆನ್ಸರ್ ಇಸ್ ಬಿ ಚೀನಾ. ಪ್ರಪಂಚದಲ್ಲಿ ಅತಿ ದೊಡ್ಡ ಸೇನೆಯನ್ನು ಹೊಂದಿರುವ ದೇಶ ಚೀನಾವಾಗಿದೆ. 2ನೇ ಪ್ರಶ್ನೆ, ಮೊಲ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಎ ಕಿನ್ಯಾ, ಬಿ ನಾರ್ವೆ, ಸಿ ಬ್ರಿಟನ್, ಡಿ ಶ್ರೀಲಂಕಾ. ಆನ್ಸರ್ ಇಸ್ ಬಿ ನಾರ್ವೆ. ಮೊಲವು ನಾರ್ವೆ ದೇಶದ ರಾಷ್ಟ್ರೀಯ ಪ್ರಾಣಿ. 3ನೇ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ಎ ರಾಜಸ್ಥಾನ, ಬಿ ಮಹಾರಾಷ್ಟ್ರ, ಸಿ ಮಧ್ಯಪ್ರದೇಶ, ಡಿ ಕೋಲ್ಕತ್ತಾ. ಆನ್ಸರ್ ಇಸ್ ಎ ರಾಜಸ್ಥಾನ. ರಾಜಸ್ಥಾನವು ಭಾರತದಲ್ಲಿ ಅತಿ ದೊಡ್ಡ ರಾಜ್ಯವಾಗಿದೆ. 4ನೇ ಪ್ರಶ್ನೆ, 360 ಡಿಗ್ರಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿ ಯಾವುದು? ಎ ಪಾರಿವಾಳ, ಬಿ ಹಮ್ಮಿಂಗ್ ಬರ್ಡ್, ಸಿ ಗೂಬೆ, ಡಿ ಕಿಂಗ್ ಫಿಶರ್. ಆನ್ಸರ್ ಇಸ್ ಸಿ ಗೂಬೆ. ಗೂಬೆ ಪಕ್ಷಿಯು 360 ಡಿಗ್ರಿ ಕುತ್ತಿಗೆಯನ್ನು ತಿರುಗಿಸಬಲ್ಲದು. 5ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು? ಎ ನೀಲಿ, ಬಿ ಕೆಂಪು, ಸಿ ಹಸಿರು, ಡಿ ಕೇಸರಿ.
ಆನ್ಸರ್ ಇಸ್ ಡಿ ಕೇಸರಿ. ಭಾರತದಲ್ಲಿ ಹಲವಾರು ಬಣ್ಣಗಳನ್ನು ಹೊಂದಿದ್ದರೂ ಕೂಡ ಕೇಸರಿ ಬಣ್ಣವು ಭಾರತದ ರಾಷ್ಟ್ರೀಯ ಬಣ್ಣವಾಗಿದೆ. ಮೊದಲನೇ ಪ್ರಶ್ನೆ, ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತದೆ? ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ರಷ್ಯಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಜಿಲೆಂಡ್. ಆಪ್ಷನ್ ಸಿ ನ್ಯೂಜಿಲೆಂಡ್. ನದಿ ಇಲ್ಲದ ದೇಶ ಯಾವುದು? ನದಿ ಇಲ್ಲದ ದೇಶ ಯಾವುದು? ಆಪ್ಷನ್ ಎ ಸೌದಿ ಅರೇಬಿಯಾ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಪಾಕಿಸ್ತಾನ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಪ್ರಪಂಚದಲ್ಲೇ ಹೆಚ್ಚು ಆ್ಯಪಲ್ ಬೆಳೆಯುವ ದೇಶ. ಪ್ರಪಂಚದಲ್ಲೇ ಹೆಚ್ಚು ಆ್ಯಪಲ್ ಬೆಳೆಯುವ ದೇಶ. ಆಪ್ಷನ್ ಎ ಚೈನಾ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಭಾರತ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ ಚೈನಾ. ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ಹೇಗೆ ಬಂತು? ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ಹೇಗೆ ಬಂತು? ಆಪ್ಷನ್ ಎ ಕೋಟೆಗಳಿಂದ, ಆಪ್ಷನ್ ಬಿ ನದಿಗಳಿಂದ, ಆಪ್ಷನ್ ಸಿ ಬಟ್ಟೆಗಳಿಂದ, ಆಪ್ಷನ್ ಡಿ ಅಲ್ಲಿಯ ಆಚಾರದಿಂದ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ನದಿಗಳಿಂದ. ಭಾರತಕ್ಕೆ ಅಮೆರಿಕಾಗೆ ಎಷ್ಟು ಸಮಯ ವ್ಯತ್ಯಾಸವಿದೆ? ಭಾರತಕ್ಕೆ ಮತ್ತು ಅಮೆರಿಕಾಗೆ ಎಷ್ಟು ಸಮಯ ವ್ಯತ್ಯಾಸವಿದೆ? ಆಪ್ಷನ್ ಎ 8 ಗಂಟೆ 30 ನಿಮಿಷ, ಆಪ್ಷನ್ ಬಿ 10 ಗಂಟೆ 30 ನಿಮಿಷ, ಆಪ್ಷನ್ ಸಿ 9 ಗಂಟೆ 30 ನಿಮಿಷ, ಆಪ್ಷನ್ ಡಿ 9 ಗಂಟೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ 9 ಗಂಟೆ 30 ನಿಮಿಷ. ಭಾರತದಲ್ಲಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ. ಭಾರತದಲ್ಲಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗುಜರಾತ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು? ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು? ಆಪ್ಷನ್ ಎ ಆಂಧ್ರಪ್ರದೇಶ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ರಾಜಸ್ಥಾನ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಭಾರತ ದೇಶದ ಚಿಕ್ಕ ರಾಜ್ಯ ಯಾವುದು? ಭಾರತ ದೇಶದ ಚಿಕ್ಕ ರಾಜ್ಯ ಯಾವುದು? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಬಿಹಾರ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ. ಪ್ರಪಂಚದಲ್ಲೇ ದೊಡ್ಡ ಜೀವಿ ಯಾವುದು? ಪ್ರಪಂಚದಲ್ಲೇ ದೊಡ್ಡ ಜೀವಿ ಯಾವುದು? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ನೀಲಿ ತಿಮಿಂಗಳ, ಆಪ್ಷನ್ ಡಿ ಜಿರಾಫೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ತಿಮಿಂಗಳ. ಪ್ರಪಂಚದಲ್ಲೇ ಚಿಕ್ಕ ಪಕ್ಷಿ ಯಾವುದು? ಪ್ರಪಂಚದಲ್ಲೇ ಚಿಕ್ಕ ಪಕ್ಷಿ ಯಾವುದು? ಆಪ್ಷನ್ ಎ ಪಾರಿವಾಳ, ಆಪ್ಷನ್ ಬಿ ಕಿಂಗ್ಫಿಶರ್, ಆಪ್ಷನ್ ಸಿ ಗುಬ್ಬಚ್ಚಿ, ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಸರಿಯಾದ ಉತ್ತರ ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. ಇದು ಅತ್ಯಂತ ವಿಷಕಾರಿ ಮೀನು. ಅತ್ಯಂತ ವಿಷಕಾರಿ ಮೀನು. ಆಪ್ಷನ್ ಎ ಸಿಂಹ ಮೀನು. ಆಪ್ಷನ್ ಬಿ ಕಲ್ಲು ಮೀನು. ಆಪ್ಷನ್ ಸಿ ನಕ್ಷತ್ರ ಮೀನು. ಆಪ್ಷನ್ ಡಿ ಕುದುರೆ ಮೀನು. ಯುವರ್ ಟೈಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲು ಮೀನು. ಆಪ್ಷನ್ ಬಿ ಕಲ್ಲು ಮೀನು. ಒಟ್ಟು ಖಂಡಗಳಲ್ಲಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ಒಟ್ಟು ಖಂಡಗಳಲ್ಲಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ಆಪ್ಷನ್ ಎ ಆಸ್ಟ್ರೇಲಿಯಾ. ಆಪ್ಷನ್ ಬಿ ಯುರೋಪ್. ಆಪ್ಷನ್ ಸಿ ಆಫ್ರಿಕಾ. ಆಪ್ಷನ್ ಡಿ ನಾರ್ತ್ ಅಮೆರಿಕಾ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾ. ಸೊಳ್ಳೆಗಳು ಇಲ್ಲದ ದೇಶ ಯಾವುದು? ಸೊಳ್ಳೆಗಳು ಇಲ್ಲದ ದೇಶ ಯಾವುದು? ಆಪ್ಷನ್ ಎ ಆಸ್ಟ್ರೇಲಿಯಾ. ಆಪ್ಷನ್ ಬಿ ಅಮೇರಿಕಾ. ಆಪ್ಷನ್ ಸಿ ಚೈನಾ. ಆಪ್ಷನ್ ಡಿ ಐಸ್ಲ್ಯಾಂಡ್. ಯುವರ್ ಟೈಮ್ ಸ್ಟಾರ್ಟ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಐಸ್ಲ್ಯಾಂಡ್. ಐಸ್ಲ್ಯಾಂಡ್. ಇಲ್ಲಿ ಸೊಳ್ಳೆಗಳೇ ಇರೋದಿಲ್ಲಂತೆ. ಯಾಕಂತೀರಾ? ಅಲ್ಲಿಯ ವಾತಾವರಣ ಅಂತಕ್ಕಂಥದ್ದು ಬದಲಾಗ್ತಾ ಇರುತ್ತದೆ. ಅಲ್ಲಿಯ ವಾತಾವರಣಕ್ಕೆ ಅಲ್ಲಿ ಸೊಳ್ಳೆಗಳು ಜೀವನ ಅಥವಾ ಅದರ ಸೈಕಲ್ ಅಂತಕ್ಕಂಥದ್ದು ಜೀವನ ಚಕ್ರ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲಂತೆ. ಅದರ ಬದಲು ಬೇರೆ ಜೀವಿಗಳಲ್ಲಿ ಇರ್ತವೆ. ಬಿಳಿ ಆನೆಗಳು ಇರುವ ದೇಶ ಯಾವುದು? ಬಿಳಿ ಆನೆಗಳು ಇರುವ ದೇಶ ಯಾವುದು? ಆಪ್ಷನ್ ಎ ಥೈಲ್ಯಾಂಡ್. ಆಪ್ಷನ್ ಬಿ ಮಲೇಷಿಯಾ. ಆಪ್ಷನ್ ಸಿ ಇಂಡಿಯಾ. ಆಪ್ಷನ್ ಡಿ ಬಾಂಗ್ಲಾದೇಶ. ಯುವರ್ ಟೈಮ್ ಸ್ಟಾರ್ಟ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್. ಆಪ್ಷನ್ ಎ ಥೈಲ್ಯಾಂಡ್. ಹಿಂದಕ್ಕೆ ನಡೆಯದ ಪಕ್ಷಿ ಯಾವುದು? ಹಿಂದಕ್ಕೆ ನಡೆಯದ ಪಕ್ಷಿ ಯಾವುದು? ಆಪ್ಷನ್ ಎ ಹಮ್ಮಿಂಗ್ ಬರ್ಡ್. ಆಪ್ಷನ್ ಬಿ ಗೂಬೆ. ಆಪ್ಷನ್ ಸಿ ಕಿಂಗ್ಫಿಶರ್. ಆಪ್ಷನ್ ಡಿ ಕೋಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಮ್ಮಿಂಗ್ ಬರ್ಡ್. ಸಮಾಜದಲ್ಲಿ ಮೊದಲು ಉದ್ಭವಿಸಿದ ಮತ ಯಾವುದು? ಸಮಾಜದಲ್ಲಿ ಮೊದಲು ಉದ್ಭವಿಸಿದ ಮತ ಯಾವುದು? ಆಪ್ಷನ್ ಎ ಇಸ್ಲಾಂ ಮತ. ಆಪ್ಷನ್ ಬಿ ಕ್ರೈಸ್ತ ಮತ. ಆಪ್ಷನ್ ಸಿ ಹಿಂದೂ ಮತ. ಆಪ್ಷನ್ ಡಿ ಬೌದ್ಧ ಮತ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಮತ. ಆಪ್ಷನ್ ಸಿ ಹಿಂದೂ. ಮೆದುಳು ಇಲ್ಲದೆ ಹುಟ್ಟುವ ಜೀವಿ ಯಾವುದು? ಮೆದುಳು ಇಲ್ಲದೆ ಹುಟ್ಟುವ ಜೀವಿ ಯಾವುದು? ಆಪ್ಷನ್ ಎ ತಿಮಿಂಗಳು. ಆಪ್ಷನ್ ಬಿ ಶಾರ್ಕ್. ಆಪ್ಷನ್ ಸಿ ನಕ್ಷತ್ರ ಮೀನು. ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಸಿ ನಕ್ಷತ್ರ ಮೀನು. ಆಪ್ಷನ್ ಸಿ ನಕ್ಷತ್ರ ಮೀನು. ಯಾವ ಜೀವಿಗೆ ಹೃದಯ ತಲೆಯಲ್ಲಿರುತ್ತದೆ? ಯಾವ ಜೀವಿಗೆ ಹೃದಯ ತಲೆಯಲ್ಲಿರುತ್ತದೆ? ಆಪ್ಷನ್ ಎ ಸೀಗಡಿ. ಆಪ್ಷನ್ ಬಿ ಮೀನು. ಆಪ್ಷನ್ ಸಿ ಬಸವನ ಹುಳು. ಆಪ್ಷನ್ ಡಿ ಒಂಟೆ. ಯುವರ್ ಟೈಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೀಗಡಿ. ಆಪ್ಷನ್ ಎ ಸೀಗಡಿ. ಆವು ಏಣಿ ಆಟ ಯಾವ ದೇಶವರು ಕಂಡುಹಿಡಿದರು? ಆವು ಏಣಿ ಆಟ ಯಾವ ದೇಶದವರು ಕಂಡುಹಿಡಿದರು? ಆಪ್ಷನ್ ಎ ಚೈನಾ. ಆಪ್ಷನ್ ಬಿ ಶ್ರೀಲಂಕಾ. ಆಪ್ಷನ್ ಸಿ ಬಾಂಗ್ಲಾದೇಶ್. ಆಪ್ಷನ್ ಡಿ ಭಾರತ. ಯುವರ್ ಟೈಮ್ ಸ್ಟಾರ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಆಪ್ಷನ್ ಡಿ ಭಾರತ. ಯಾವ ರೀತಿಯ ಮಗುವಿಗೆ ಜನ್ಮ ನೀಡಿದ ನಂತರ ತಾಯಿಯ ಜೀವಿತಾವಧಿಯು ಹೆಚ್ಚಾಗುತ್ತದೆ? ಯಾವ ರೀತಿಯ ಮಗುವಿಗೆ ಜನ್ಮ ನೀಡಿದ ನಂತರ ತಾಯಿಯ ಜೀವಿತಾವಧಿಯು ಹೆಚ್ಚಾಗುತ್ತದೆ? ಆಪ್ಷನ್ ಎ ಗಂಡು ಮಗು. ಆಪ್ಷನ್ ಬಿ ಹೆಣ್ಣು ಮಗು. ಆಪ್ಷನ್ ಸಿ ಅವಳಿಗಳು. ಆಪ್ಷನ್ ಡಿ ಯಾವುದೂ ಅಲ್ಲ. ಯುವರ್ ಟೈಮ್ ಸ್ಟಾರ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅವಳಿಗಳು.
ಆಪ್ಷನ್ ಸಿ ಅವಳಿಗಳು. ಪ್ರಪಂಚದಲ್ಲಿ ಆಡಿದ ಮೊದಲ ಆಟ ಯಾವುದು? ಪ್ರಪಂಚದಲ್ಲಿ ಆಡಿದ ಮೊದಲ ಆಟ ಯಾವುದು? ಎ ಚೆಸ್, ಬಿ ಕ್ಯಾರಮ್, ಸಿ ಕುಸ್ತಿ, ಡಿ ಫುಟ್ಬಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುಸ್ತಿ. ಆಪ್ಷನ್ ಸಿ ಕುಸ್ತಿ. ಗಂಡು ಮಗು ಜನಿಸಬೇಕಾದರೆ ಪ್ರಧಾನ ಕಾರಣ ಯಾರು? ಗಂಡು ಮಗು ಜನಿಸಬೇಕಾದರೆ ಪ್ರಧಾನ ಕಾರಣ ಯಾರು? ಆಪ್ಷನ್ ಎ ತಾಯಿ, ಆಪ್ಷನ್ ಬಿ ತಂದೆ, ಆಪ್ಷನ್ ಸಿ ತಾತ ಮುತ್ತಾತ, ಆಪ್ಷನ್ ಡಿ ಎಲ್ಲರೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಂದೆ. ಏಕೆಂದರೆ ತಾಯಿಯಲ್ಲಿ XX ಕ್ರೋಮೋಜೋಮ್ಗಳು ಮಾತ್ರ ಇರ್ತದೆ, ಆದರೆ ತಂದೆಯಲ್ಲಿ XY ಕ್ರೋಮೋಜೋಮ್ ಇರುತ್ತೆ. ತಾಯಿಯ X ಕ್ರೋಮೋಜೋಮ್ ತಂದೆಯ Y ಕ್ರೋಮೋಜೋಮ್ ಕೂಡಿದಾಗ XY ಇದ್ದಾಗ ಗಂಡು ಮಗು ಅಂತಲೂ, ತಾಯಿಯ X ಕ್ರೋಮೋಜೋಮ್ ತಂದೆಯ X ಕ್ರೋಮೋಜೋಮ್ XX ಇದ್ದಾಗ ಏನಾಗುತ್ತೆ ಅಂದರೆ ಅದು ಹೆಣ್ಣು ಮಗು ಅಂತ ಆಗುತ್ತೆ. ಆದ ಕಾರಣ ಅಲ್ಲಿ ಗಂಡು ಮಗು ಹೆಣ್ಣು ಮಗು ಅಂತಕ್ಕಂಥದ್ದು ತಂದೆಯಿಂದ ಮಾತ್ರ ನಿರ್ಧರಿಸ ಸಾಧ್ಯ ಅಂತ ಹೇಳ್ತಾ ಹಾಗೆ ಮುಂದಿನ ಪ್ರಶ್ನೆ ನೋಡ್ತೋ. 4 ವೇದಗಳಲ್ಲಿ ಮೊದಲನೇ ವೇದ ಯಾವುದು? 4 ವೇದಗಳಲ್ಲಿ ಮೊದಲನೇ ವೇದ ಯಾವುದು? ಆಪ್ಷನ್ ಎ ಸಾಮವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಅಥರ್ವಣ ವೇದ, ಆಪ್ಷನ್ ಡಿ ಋಗ್ವೇದ. ಇವತ್ತೇ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಋಗ್ವೇದ. ಆಪ್ಷನ್ ಡಿ ಋಗ್ವೇದ. ಭೂಮಿಯು ಸೂರ್ಯನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? ಭೂಮಿಯು ಸೂರ್ಯನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? ಆಪ್ಷನ್ ಎ 120 ದಶಲಕ್ಷ ಕಿಲೋಮೀಟರ್, ಆಪ್ಷನ್ ಬಿ 180 ದಶಲಕ್ಷ ಕಿಲೋಮೀಟರ್, ಆಪ್ಷನ್ ಸಿ 160 ದಶಲಕ್ಷ ಕಿಲೋಮೀಟರ್, ಆಪ್ಷನ್ ಡಿ 149 ದಶಲಕ್ಷ ಕಿಲೋಮೀಟರ್. ಯುವರ್ ಟೈಮ್. ಇದಕ್ಕೆ ಸರಿಯಾದ ಉತ್ತರ 149 ದಶಲಕ್ಷ ಕಿಲೋಮೀಟರ್. 149 ದಶಲಕ್ಷ ಕಿಲೋಮೀಟರ್. ಓಕೆ. ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕುದುರೆ, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಮರಳು ಬೆಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಒಂಟೆಯನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಆಪ್ಷನ್ ಎ 25, ಆಪ್ಷನ್ ಬಿ 24, ಆಪ್ಷನ್ ಸಿ 26, ಆಪ್ಷನ್ ಡಿ 20. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 26. ವರ್ಣಮಾಲೆ ಎಂದರೆ ಇಂಗ್ಲಿಷ್ನಲ್ಲಿ ಅಲ್ಫಾಬೆಟ್ ಎಂದು ಕರೆಯುತ್ತಾರೆ. ಕಾಮನಬಿಲ್ಲು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ? ಆಪ್ಷನ್ ಎ 5, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 7. ಅವುಗಳೆಂದರೆ ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಇಂಡಿಗೋ, ನೇರಳೆ. 1 ಗಂಟೆಯಲ್ಲಿ ಎಷ್ಟು ಸೆಕೆಂಡುಗಳು ಇರುತ್ತವೆ? ಆಪ್ಷನ್ ಎ 3600 ಸೆಕೆಂಡ್, ಆಪ್ಷನ್ ಬಿ 3500 ಸೆಕೆಂಡ್, ಆಪ್ಷನ್ ಸಿ 3650 ಸೆಕೆಂಡ್, ಆಪ್ಷನ್ ಡಿ 3700 ಸೆಕೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3600 ಸೆಕೆಂಡ್. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಮಲ್ಲಿಗೆ, ಆಪ್ಷನ್ ಸಿ ಕಮಲ, ಆಪ್ಷನ್ ಡಿ ಸೇವಂತಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಮಲ. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಆಪ್ಷನ್ ಎ ಸೇಬು, ಆಪ್ಷನ್ ಬಿ ಕಿತ್ತಳೆ, ಆಪ್ಷನ್ ಸಿ ದಾಳಿಂಬೆ, ಆಪ್ಷನ್ ಡಿ ಮಾವಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಿನ ಹಣ್ಣು. ಭಾರತದ ರಾಷ್ಟ್ರೀಯ ನದಿ ಯಾವುದು?
ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಸಿಂಧು, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಗೋದಾವರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಮೊರಾರ್ಜಿ ದೇಸಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಮಾನವ ದೇಹದ ಅತಿ ಚಿಕ್ಕ ಮೂಳೆ ಯಾವುದು? ಆಪ್ಷನ್ ಎ ತಲೆಬುರುಡೆ, ಆಪ್ಷನ್ ಬಿ ಬೆನ್ನು ಮೂಳೆ, ಆಪ್ಷನ್ ಸಿ ಕಾಲು ಮೂಳೆ, ಆಪ್ಷನ್ ಡಿ ಕಿವಿ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ಮೂಳೆ. ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ರಾಣಿ ಚೆನ್ನಮ್ಮ, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ ಮಮತಾ ಬ್ಯಾನರ್ಜಿ, ಆಪ್ಷನ್ ಡಿ ಸರೋಜಿನಿ ನಾಯ್ಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ. ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕುದುರೆ, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಮರಳು ಬೆಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಒಂಟೆಯನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಆಪ್ಷನ್ ಎ 25, ಆಪ್ಷನ್ ಬಿ 24, ಆಪ್ಷನ್ ಸಿ 26, ಆಪ್ಷನ್ ಡಿ 20. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 26. ವರ್ಣಮಾಲೆ ಎಂದರೆ ಇಂಗ್ಲಿಷ್ನಲ್ಲಿ ಆಲ್ಫಾಬೆಟ್ ಎಂದು ಕರೆಯುತ್ತಾರೆ. ಕಾಮನಬಿಲ್ಲು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ? ಆಪ್ಷನ್ ಎ 5, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 7. ಅವುಗಳೆಂದರೆ ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಇಂಡಿಗೋ, ನೇರಳೆ. 1 ಗಂಟೆಯಲ್ಲಿ ಎಷ್ಟು ಸೆಕೆಂಡುಗಳು ಇರುತ್ತವೆ? ಆಪ್ಷನ್ ಎ 3600 ಸೆಕೆಂಡ್, ಆಪ್ಷನ್ ಬಿ 3500 ಸೆಕೆಂಡ್, ಆಪ್ಷನ್ ಸಿ 3650 ಸೆಕೆಂಡ್, ಆಪ್ಷನ್ ಡಿ 3700 ಸೆಕೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3600 ಸೆಕೆಂಡ್. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಮಲ್ಲಿಗೆ, ಆಪ್ಷನ್ ಸಿ ಕಮಲ, ಆಪ್ಷನ್ ಡಿ ಸೇವಂತಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಮಲ. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಆಪ್ಷನ್ ಎ ಸೇಬು, ಆಪ್ಷನ್ ಬಿ ಕಿತ್ತಳೆ, ಆಪ್ಷನ್ ಸಿ ದಾಳಿಂಬೆ, ಆಪ್ಷನ್ ಡಿ ಮಾವಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಿನ ಹಣ್ಣು. ಭಾರತದ ರಾಷ್ಟ್ರೀಯ ನದಿ ಯಾವುದು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಸಿಂಧು, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಗೋದಾವರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಮೊರಾರ್ಜಿ ದೇಸಾಯಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಮಾನವ ದೇಹದ ಅತಿ ಚಿಕ್ಕ ಮೂಳೆ ಯಾವುದು? ಆಪ್ಷನ್ ಎ ತಲೆಬುರುಡೆ, ಆಪ್ಷನ್ ಬಿ ಬೆನ್ನು ಮೂಳೆ, ಆಪ್ಷನ್ ಸಿ ಕಾಲು ಮೂಳೆ, ಆಪ್ಷನ್ ಡಿ ಕಿವಿ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ಮೂಳೆ. ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ರಾಣಿ ಚೆನ್ನಮ್ಮ, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ ಮಮತಾ ಬ್ಯಾನರ್ಜಿ, ಆಪ್ಷನ್ ಡಿ ಸರೋಜಿನಿ ನಾಯ್ಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ನೀಲಿ ತಿಮಿಂಗಲ, ಬಿ ಡಾಲ್ಫಿನ್, ಸಿ ಶಾರ್ಕ್, ಡಿ ಆಕ್ಟೋಪಸ್. ಡಾಲ್ಫಿನ್ ಇದು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ. ಇನ್ನು ಎರಡನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಆಪ್ಷನ್ಸ್ ಎ ಪಾರಿವಾಳ, ಬಿ ಗಿಳಿ, ಸಿ ನವಿಲು, ಡಿ ರಣಹದ್ದು. ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ. ಮೂರನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಆನೆ, ಬಿ ಸಿಂಹ, ಸಿ ಜಿಂಕೆ, ಡಿ ಹುಲಿ. ಹುಲಿ ಇದು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ಯಾವುದು? ಆಪ್ಷನ್ಸ್ ಎ ವಂದೇ ಮಾತರಂ, ಬಿ ಜನಗಣಮನ, ಸಿ ಸಾರೆ ಜಹಾಂ ಸೆ ಅಚ್ಚಾ, ಡಿ ಮಾ ತುಜೆ ಸಲಾಂ. ಜನಗಣಮನ ಇದು ಭಾರತದ ರಾಷ್ಟ್ರಗೀತೆಯಾಗಿದೆ. ಐದನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ? ಆಪ್ಷನ್ಸ್ ಎ 2, ಬಿ 4, ಸಿ 1, ಡಿ 3. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ 4 ಸಿಂಹಗಳನ್ನು ಕಾಣುತ್ತೇವೆ. ಇನ್ನು ಆರನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಆಪ್ಷನ್ಸ್ ಎ ಸೇಬು ಹಣ್ಣು, ಬಿ ಕಿತ್ತಳೆ ಹಣ್ಣು, ಸಿ ಮಾವಿನ ಹಣ್ಣು, ಡಿ ಸೀಬೆ ಹಣ್ಣು. ಮಾವಿನ ಹಣ್ಣು ಇದು ಭಾರತದ ರಾಷ್ಟ್ರೀಯ ಹಣ್ಣು ಆಗಿದೆ. ಇಂಥ ಜಿಕೆ ವಿಡಿಯೋಗಳು ತಮಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋದ ಅನಿಸಿಕೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ಸ್ ನಮಗೆ ಸ್ಫೂರ್ತಿದಾಯಕ. ಇನ್ನು ಏಳನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು? ಆಪ್ಷನ್ಸ್ ಎ ಬ್ರಹ್ಮಪುತ್ರ ನದಿ, ಬಿ ಯಮುನಾ ನದಿ, ಸಿ ನರ್ಮದಾ ನದಿ, ಡಿ ಗಂಗಾ ನದಿ. ಗಂಗಾ ನದಿ ಇದು ಭಾರತದ ರಾಷ್ಟ್ರೀಯ ನದಿ ಹಾಗೂ ಭಾರತದ ಅತ್ಯಂತ ಉದ್ದವಾದ ನದಿಯಾಗಿದೆ. ಇನ್ನು ಎಂಟನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮರ ಯಾವುದು? ಆಪ್ಷನ್ಸ್ ಎ ಆಲದ ಮರ, ಬಿ ಬೇವಿನ ಮರ, ಸಿ ಅಶೋಕ ಮರ, ಡಿ ಮಾವಿನ ಮರ. ಆಲದ ಮರ ಇದು ಭಾರತದ ರಾಷ್ಟ್ರೀಯ ಮರವಾಗಿದೆ. ಇನ್ನು ಒಂಬತ್ತನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು? ಆಪ್ಷನ್ಸ್ ಎ ಹಿಂದೂ ಕ್ಯಾಲೆಂಡರ್, ಬಿ ಶಕ ಕ್ಯಾಲೆಂಡರ್, ಸಿ ಗ್ರೆಗೋರಿಯನ್ ಕ್ಯಾಲೆಂಡರ್, ಡಿ ವಿಕ್ರಮ ಸಂವತ ಕ್ಯಾಲೆಂಡರ್. ಶಕ ಕ್ಯಾಲೆಂಡರ್ ಇದು ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಆಗಿದೆ. ಇನ್ನು ಹತ್ತನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂವು ಯಾವುದು? ಆಪ್ಷನ್ಸ್ ಎ ಗುಲಾಬಿ ಹೂವು, ಬಿ ಮಲ್ಲಿಗೆ ಹೂವು, ಸಿ ಕಮಲ, ಡಿ ದಾಸವಾಳ. ಭಾರತದ ರಾಷ್ಟ್ರೀಯ ಹೂವು ಕಮಲವಾಗಿದೆ. ಇನ್ನು 11ನೇ ಪ್ರಶ್ನೆ, ಭಾರತೀಯ ರೂಪಾಯಿ ಚಿಹ್ನೆಯನ್ನು ಯಾವಾಗ ಭಾರತ ಸರ್ಕಾರ ಅಂಗೀಕರಿಸಿತು? ಆಪ್ಷನ್ಸ್ ಎ
15 ಜುಲೈ 2010, ಬಿ 15 ಆಗಸ್ಟ್ 2010, ಸಿ 26 ಜನವರಿ 2010, ಡಿ 1 ಮಾರ್ಚ್ 2010. ಹದಿನೈದು ಜುಲೈ 2010ರಂದು ಭಾರತೀಯ ರೂಪಾಯಿ ಚಿಹ್ನೆಯನ್ನು ಭಾರತ ಸರ್ಕಾರ ಅಂಗೀಕರಿಸಿತು. ಇನ್ನು 12ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ಆಪ್ಷನ್ಸ್ ಎ ಮೊಸಳೆ, ಬಿ ಕಾಳಿಂಗ ಸರ್ಪ, ಸಿ ಹೆಬ್ಬಾವು, ಡಿ ಹಲ್ಲಿ. ಕಾಳಿಂಗ ಸರ್ಪವು ಇದು ಭಾರತದ ರಾಷ್ಟ್ರೀಯ ಸರೀಸೃಪವಾಗಿದೆ. 13ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕರೆನ್ಸಿ ಯಾವುದು? ಆಪ್ಷನ್ಸ್ ಎ ಡಾಲರ್, ಬಿ ಯುರೋ, ಸಿ ರೂಪಾಯಿ, ಡಿ ದಿನಾರ್. ರೂಪಾಯಿ ಇದು ಭಾರತದ ರಾಷ್ಟ್ರೀಯ ಕರೆನ್ಸಿಯಾಗಿದೆ. ಇನ್ನು 14ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಆಪ್ಷನ್ಸ್ ಎ ಕುಂಬಳಕಾಯಿ, ಬಿ ಟೊಮೆಟೊ, ಸಿ ಆಲೂಗಡ್ಡೆ, ಡಿ ಈರುಳ್ಳಿ. ಕುಂಬಳಕಾಯಿ ಇದು ಭಾರತದ ರಾಷ್ಟ್ರೀಯ ತರಕಾರಿಯಾಗಿದೆ. ಇನ್ನು 15ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಹುಲಿ, ಬಿ ಸಿಂಹ, ಸಿ ಕುದುರೆ, ಡಿ ಆನೆ. ಆನೆಯು ಭಾರತದ ರಾಷ್ಟ್ರೀಯ ಪರಂಪರೆ ಪ್ರಾಣಿಯಾಗಿದೆ. ಇನ್ನು 16ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಾಡು ಯಾವುದು? ಆಪ್ಷನ್ಸ್ ಎ ಮಾ ತುಜೆ ಸಲಾಂ, ಬಿ ಸಾರೆ ಜಹಾಂ ಸೆ ಅಚ್ಚಾ, ಸಿ ಜನ ಗಣ ಮನ, ಡಿ ವಂದೇ ಮಾತರಂ. ವಂದೇ ಮಾತರಂ ಇದು ಭಾರತದ ರಾಷ್ಟ್ರೀಯ ಹಾಡು ಆಗಿದೆ. ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ಯಾವುದು? ಎ ಜನಗಣಮನ, ಬಿ ವಂದೇ ಮಾತರಂ, ಸಿ ಜಂಡಾ ಉಂಚ, ಡಿ ಜಯ ಹೇ ಕರ್ನಾಟಕ ಮಾತೆ. ಕರೆಕ್ಟ್ ಆನ್ಸರ್ ಇಸ್ ಎ ಜನಗಣಮನ. 2ನೇ ಪ್ರಶ್ನೆ, ಭಾರತದ ರಾಷ್ಟ್ರ ಸ್ತವನ ಯಾವುದು? ಎ ಜನಗಣಮನ, ಬಿ ವಂದೇ ಮಾತರಂ, ಸಿ ಜಂಡಾ ಉಂಚ, ಡಿ ಜಯ ಹೇ ಕರ್ನಾಟಕ ಮಾತೆ. ಕರೆಕ್ಟ್ ಆನ್ಸರ್ ಇಸ್ ಬಿ ವಂದೇ ಮಾತರಂ. 3ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ವಾಕ್ಯ ಯಾವುದು? ಎ ಓಂ, ಬಿ ವಂದೇ ಮಾತರಂ, ಸಿ ಜನಗಣಮನ, ಡಿ ಸತ್ಯಮೇವ ಜಯತೆ. ಕರೆಕ್ಟ್ ಆನ್ಸರ್ ಇಸ್ ಡಿ ಸತ್ಯಮೇವ ಜಯತೆ. 4ನೇ ಪ್ರಶ್ನೆ, ಭಾರತದ ರಾಷ್ಟ್ರಪಿತ ಯಾರು? ಎ ಅಂಬೇಡ್ಕರ್, ಬಿ ನೇತಾಜಿ, ಸಿ ಮಹಾತ್ಮ ಗಾಂಧಿ, ಡಿ ಭಗತ್ ಸಿಂಗ್. ಕರೆಕ್ಟ್ ಆನ್ಸರ್ ಇಸ್ ಸಿ ಮಹಾತ್ಮ ಗಾಂಧಿ. 5ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮಂತ್ರ ಯಾವುದು? ಎ ಓಂ, ಬಿ ರಾಮ್ ರಾಮ್ ಕೃಷ್ಣ ಕೃಷ್ಣ, ಸಿ ಜೈ ಶ್ರೀರಾಮ್, ಡಿ ಓಂ ನಮಃ ಶಿವಾಯ. ಕರೆಕ್ಟ್ ಆನ್ಸರ್ ಇಸ್ ಎ ಓಂ. ಭಾರತದ ರಾಷ್ಟ್ರೀಯ ಧರ್ಮ ಯಾವುದು? ಎ ಹಿಂದೂ ಧರ್ಮ, ಬಿ ಕ್ರೈಸ್ತ ಧರ್ಮ, ಸಿ ಬೌದ್ಧ ಧರ್ಮ, ಡಿ ಧರ್ಮ ನಿರಪೇಕ್ಷ. ಕರೆಕ್ಟ್ ಆನ್ಸರ್ ಇಸ್ ಡಿ ಧರ್ಮ ನಿರಪೇಕ್ಷ. 7ನೇ ಪ್ರಶ್ನೆ, ಭಾರತದ ಗ್ರಂಥ ಯಾವುದು? ಎ ಮಹಾಭಾರತ, ಬಿ ಭಗವದ್ಗೀತೆ, ಸಿ ಕುರಾನ್. ಕರೆಕ್ಟ್ ಆನ್ಸರ್ ಇಸ್ ಬಿ ಭಗವದ್ಗೀತೆ. 8ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಿಪಿ ಯಾವುದು? ಎ ಗುಪ್ತ ಲಿಪಿ, ಬಿ ಕಳಿಂಗ ಲಿಪಿ, ಸಿ ದೇವನಾಗರಿ ಲಿಪಿ, ಡಿ ಯಾವುದು ಅಲ್ಲ. ಕರೆಕ್ಟ್ ಆನ್ಸರ್ ಇಸ್ ಸಿ ದೇವನಾಗರಿ ಲಿಪಿ. 9ನೇ ಪ್ರಶ್ನೆ, ಭಾರತದ ರಾಷ್ಟ್ರ ಭಾಷೆ ಯಾವುದು? ಎ ತಮಿಳು, ಬಿ ಹಿಂದಿ, ಸಿ ಇಂಗ್ಲಿಷ್, ಡಿ ಮರಾಠಿ.
ಕರೆಕ್ಟ್ ಆನ್ಸರ್ ಇಸ್ ಬಿ ಹಿಂದಿ. 10ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಾರಂಪರಿಕ ಸಸ್ತನಿ ಯಾವುದು? ಎ ಸಿಂಹ, ಬಿ ಹುಲಿ, ಸಿ ಕುದುರೆ, ಡಿ ಆನೆ. ಕರೆಕ್ಟ್ ಆನ್ಸರ್ ಇಸ್ ಡಿ ಆನೆ. ಭಾರತದ ರಾಷ್ಟ್ರೀಯ ಸಿಹಿ ತಿಂಡಿ ಯಾವುದು? ಎ ಸೋನಿಪೇಡ, ಬಿ ರಸಗುಲ್ಲ, ಸಿ ಒಬ್ಬಟ್ಟು, ಡಿ ಜಿಲೇಬಿ. ಕರೆಕ್ಟ್ ಆನ್ಸರ್ ಇಸ್ ಡಿ ಜಿಲೇಬಿ. 2ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಎ ಈರುಳ್ಳಿ, ಬಿ ಬೆಳ್ಳುಳ್ಳಿ, ಸಿ ಹೀರೆಕಾಯಿ, ಡಿ ಕುಂಬಳ. ಕರೆಕ್ಟ್ ಆನ್ಸರ್ ಇಸ್ ಡಿ ಕುಂಬಳಕಾಯಿ. 3ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು? ಎ ನಾಲ್ಕುಮುಖ ಸಿಂಹ, ಬಿ ಹುಲಿ, ಸಿ ಸಿಂಹ, ಡಿ. ಕರೆಕ್ಟ್ ಆನ್ಸರ್ ಇಸ್ ಎ ನಾಲ್ಕುಮುಖ ಸಿಂಹ. 4ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮರ ಯಾವುದು? ಎ ಮಾವಿನ ಮರ, ಬಿ ಬೇವಿನ ಮರ, ಸಿ ಆಲದ ಮರ, ಡಿ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಸಿ ಆಲದ ಮರ. 5ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂವು ಯಾವುದು? ಎ ಚೆಂಡು ಹೂವು, ಬಿ ಮಲ್ಲಿಗೆ ಹೂವು, ಸಿ ಗುಲಾಬಿ ಹೂವು, ಡಿ. ಕರೆಕ್ಟ್ ಆನ್ಸರ್ ಇಸ್ ಡಿ ಕಮಲ ಹೂವು. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಎ ಸೇಬು ಹಣ್ಣು, ಬಿ ಮಾವಿನ ಹಣ್ಣು, ಸಿ ದ್ರಾಕ್ಷಿ ಹಣ್ಣು, ಡಿ ಕಿತ್ತಳೆ ಹಣ್ಣು. ಕರೆಕ್ಟ್ ಆನ್ಸರ್ ಇಸ್ ಬಿ ಮಾವಿನ ಹಣ್ಣು. 7ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಹಂಸ, ಬಿ ಗಿಳಿ, ಸಿ ನವಿಲು, ಡಿ ಪಾರಿವಾಳ. ಕರೆಕ್ಟ್ ಆನ್ಸರ್ ಇಸ್ ಸಿ ನವಿಲು. 8ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಸಿಂಹ, ಬಿ ಹುಲಿ, ಸಿ ಆನೆ, ಡಿ ಒಂಟೆ. ಕರೆಕ್ಟ್ ಆನ್ಸರ್ ಇಸ್ ಬಿ ಹುಲಿ. 9ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜಲಚರಿ ಪ್ರಾಣಿ ಯಾವುದು? ಎ ಮೀನು, ಬಿ ಏಡಿ, ಸಿ ಕಪ್ಪೆ, ಡಿ ಡಾಲ್ಫಿನ್. ಕರೆಕ್ಟ್ ಆನ್ಸರ್ ಇಸ್ ಡಿ ಡಾಲ್ಫಿನ್. 10ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಾರಂಪರಿಕ ಸಸ್ತನಿ ಯಾವುದು? ಎ ಸಿಂಹ, ಬಿ ಹುಲಿ, ಸಿ ಆನೆ, ಡಿ ಒಂಟೆ. ಕರೆಕ್ಟ್ ಆನ್ಸರ್ ಇಸ್ ಸಿ ಆನೆ. ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು? ಎ ಇಂದಿರಾ ಗಾಂಧಿ, ಬಿ ಮಹಾತ್ಮ ಗಾಂಧಿ, ಸಿ ಜವಾಹರ್ಲಾಲ್ ನೆಹರು, ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಕರೆಕ್ಟ್ ಆನ್ಸರ್ ಇಸ್ ಸಿ ಜವಾಹರ್ಲಾಲ್ ನೆಹರು. 2ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಎ ಆನಿ ಬೆಸೆಂಟ್, ಬಿ ಇಂದಿರಾ ಗಾಂಧಿ, ಸಿ ಸರೋಜಿನಿ ನಾಯ್ಡು, ಡಿ ಕರೆಕ್ಟ್ ಆನ್ಸರ್ ಇಸ್ ಬಿ ಇಂದಿರಾ ಗಾಂಧಿ. 3ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು? ಎ ಗಂಗಾ ನದಿ, ಬಿ ಕಾವೇರಿ ನದಿ, ಸಿ ತುಂಗಭದ್ರಾ ನದಿ, ಡಿ ಕೃಷ್ಣಾ ನದಿ. ಕರೆಕ್ಟ್ ಆನ್ಸರ್ ಇಸ್ ಗಂಗಾ ನದಿ. 4ನೇ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಎ ಮಹಾತ್ಮ ಗಾಂಧಿ, ಬಿ ಕುವೆಂಪು, ಸಿ ರವೀಂದ್ರನಾಥ್ ಟ್ಯಾಗೋರ್, ಡಿ ಪಿಂಗಳಿ ವೆಂಕಟಯ್ಯ. ಕರೆಕ್ಟ್ ಆನ್ಸರ್ ಇಸ್ ಡಿ ಪಿಂಗಳಿ ವೆಂಕಟಯ್ಯ. 5ನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಬೇಕು? ಎ 48 ಸೆಕೆಂಡ್, ಬಿ 58 ಸೆಕೆಂಡ್, ಸಿ 68 ಸೆಕೆಂಡ್, ಡಿ ಕರೆಕ್ಟ್ ಆನ್ಸರ್ ಇಸ್ ಎ 48 ಸೆಕೆಂಡ್. ಭಾರತದ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ? ಎ 15 ಸಾಲುಗಳು, ಬಿ 12 ಸಾಲುಗಳು, ಸಿ 13 ಸಾಲುಗಳು,
ಡಿ 10 ಸಾಲುಗಳು. ಕರೆಕ್ಟ್ ಆನ್ಸರ್ ಇಸ್ ಸಿ 13 ಸಾಲುಗಳು. 7ನೇ ಪ್ರಶ್ನೆ, ಭಾರತವು ಯಾವಾಗ ಸ್ವತಂತ್ರವಾಯಿತು? ಎ 1950, ಬಿ 1945, ಸಿ 1954, ಡಿ 19. ಕರೆಕ್ಟ್ ಆನ್ಸರ್ ಇಸ್ ಡಿ 1947. 8ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಬರೆದವರು ಯಾರು? ಎ ಮಹಾತ್ಮ ಗಾಂಧಿ, ಬಿ ಡಾಕ್ಟರ್ BR ಅಂಬೇಡ್ಕರ್, ಸಿ ಭಗತ್ ಸಿಂಗ್, ಡಿ ನೇತಾಜಿ. ಕರೆಕ್ಟ್ ಆನ್ಸರ್ ಇಸ್ ಬಿ ಡಾಕ್ಟರ್ BR ಅಂಬೇಡ್ಕರ್. 9ನೇ ಪ್ರಶ್ನೆ, ಭಾರತದ ಈಗಿನ ಪ್ರಧಾನಮಂತ್ರಿ ಯಾರು? ಎ ಮಲ್ಲಿಕಾರ್ಜುನ್ ಖರ್ಗೆ, ಬಿ ಇಂದಿರಾ ಗಾಂಧಿ, ಸಿ ನರೇಂದ್ರ ಮೋದಿ. ಕರೆಕ್ಟ್ ಆನ್ಸರ್ ಇಸ್ ಸಿ ನರೇಂದ್ರ ಮೋದಿ. 10ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎ ಕಬಡ್ಡಿ, ಬಿ ಹಾಕಿ, ಸಿ ವಾಲಿಬಾಲ್, ಡಿ ಫುಟ್ಬಾಲ್. ಕರೆಕ್ಟ್ ಆನ್ಸರ್ ಇಸ್ ಬಿ ಹಾಕಿ. ಕುರಿಗಳ ಜೀವಿತಾವಧಿ ಎಷ್ಟು? ಎ 15 ವರ್ಷ, ಬಿ 16 ವರ್ಷ, ಸಿ 17 ವರ್ಷ, ಡಿ 18. ಕರೆಕ್ಟ್ ಆನ್ಸರ್ ಇಸ್ ಎ 15 ವರ್ಷ. 2ನೇ ಪ್ರಶ್ನೆ, ಆಡುಗಳ ಜೀವಿತಾವಧಿ ಎಷ್ಟು? ಎ 14 ವರ್ಷ, ಬಿ 15 ವರ್ಷ, ಸಿ 16 ವರ್ಷ, ಡಿ 17. ಕರೆಕ್ಟ್ ಆನ್ಸರ್ ಇಸ್ ಬಿ 15 ವರ್ಷ. 3ನೇ ಪ್ರಶ್ನೆ, ನಾಯಿಗಳ ಜೀವಿತಾವಧಿ ಎಷ್ಟು? ಎ 18 ವರ್ಷ, ಬಿ 19 ವರ್ಷ. ಕರೆಕ್ಟ್ ಆನ್ಸರ್ ಇಸ್ ಡಿ 22 ವರ್ಷ. 4ನೇ ಪ್ರಶ್ನೆ, ಹಸುಗಳ ಜೀವಿತಾವಧಿ ಎಷ್ಟು? ಎ 13 ವರ್ಷ, ಬಿ 23 ವರ್ಷ, ಸಿ 33 ವರ್ಷ. ಕರೆಕ್ಟ್ ಆನ್ಸರ್ ಈಸ್ ಬಿ 23 ವರ್ಷ. 5ನೇ ಪ್ರಶ್ನೆ, ಎತ್ತುಗಳ ಜೀವಿತಾವಧಿ ಎಷ್ಟು? ಎ 24 ವರ್ಷ, ಬಿ 26 ವರ್ಷ, ಸಿ 28 ವರ್ಷ, ಡಿ 30. ಕರೆಕ್ಟ್ ಆನ್ಸರ್ ಈಸ್ ಸಿ 28 ವರ್ಷ. ಬೆಕ್ಕುಗಳ ಜೀವಿತಾವಧಿ ಎಷ್ಟು? ಎ 25 ವರ್ಷ, ಬಿ 35 ವರ್ಷ, ಸಿ 45 ವರ್ಷ, ಡಿ 55 ವರ್ಷ. ಕರೆಕ್ಟ್ ಆನ್ಸರ್ ಈಸ್ ಎ 25 ವರ್ಷ. 7ನೇ ಪ್ರಶ್ನೆ, ಮಂಗಗಳ ಜೀವಿತಾವಧಿ ಎಷ್ಟು? ಎ 23 ವರ್ಷ, ಬಿ 24 ವರ್ಷ, ಸಿ 25 ವರ್ಷ, ಡಿ 26 ವರ್ಷ. ಕರೆಕ್ಟ್ ಆನ್ಸರ್ ಈಸ್ ಡಿ 26 ವರ್ಷ. 8ನೇ ಪ್ರಶ್ನೆ, ಕುದುರೆಗಳ ಜೀವಿತಾವಧಿ ಎಷ್ಟು? ಎ 30 ವರ್ಷ, ಬಿ 40 ವರ್ಷ, ಸಿ 50 ವರ್ಷ, ಡಿ. ಕರೆಕ್ಟ್ ಆನ್ಸರ್ ಈಸ್ ಬಿ 40 ವರ್ಷ. 9ನೇ ಪ್ರಶ್ನೆ, ಕತ್ತೆಗಳ ಜೀವಿತಾವಧಿ ಎಷ್ಟು? ಎ 20 ವರ್ಷ, ಬಿ 30 ವರ್ಷ, ಸಿ 40 ವರ್ಷ, ಡಿ 50 ವರ್ಷ. ಕರೆಕ್ಟ್ ಆನ್ಸರ್ ಈಸ್ ಸಿ 40 ವರ್ಷ. 10ನೇ ಪ್ರಶ್ನೆ, ಮೊಲಗಳ ಜೀವಿತಾವಧಿ ಎಷ್ಟು? ಎ 12 ವರ್ಷ, ಬಿ 22 ವರ್ಷ, ಸಿ 42 ವರ್ಷ, ಡಿ. ಕರೆಕ್ಟ್ ಆನ್ಸರ್ ಈಸ್ ಎ 12 ವರ್ಷ.